ತಂದೆ, ತಾತ, ಮುತ್ತಾತನ ಹೆಸರಿನಲ್ಲಿ ಜಮೀನಿನ ಪಹಣಿ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ 5 ಹೊಸ ರೂಲ್ಸ್ ಜಾರಿ. ಇನ್ಮುಂದೆ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಹೆಸರಿಗೆ ಮಾಡಿಕೊಳ್ಳಲು ಈ 5 ಹೊಸ ದಾಖಲೆಗಳು ಕಡ್ಡಾಯ. ಕೇವಲ ವಂಶಾವಳಿ ಪ್ರಮಾಣ ಪತ್ರ ಇದ್ರೆ ಆಸ್ತಿ ನಿಮ್ಮದಾಗುವುದಿಲ್ಲ. ಹೌದು, ರಾಜ್ಯದ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಇಡೀ ಕರ್ನಾಟಕದಾದ್ಯಂತ ಆಸ್ತಿ ವರ್ಗಾವಣೆ ಹಾಗೂ ಖಾತೆ ಬದಲಾವಣೆ ಕುರಿತಾಗಿ ರಾಜ್ಯದಾದ್ಯಂತ ಹೊಸ ನಿಯಮ ಜಾರಿಗೊಳಿಸಲಾಗಿತ್ತು. ಪಿತ್ರಾರ್ಜಿತ ಆಸ್ತಿಯನ್ನ ಹೊಂದಿರುವ ಪ್ರತಿಯೊಬ್ಬ ರೈತರು ಕೂಡ ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವು ಕೂಡ ನಿಮ್ಮ ತಂದೆ ಅಥವಾ ತಾತ ಅಥವಾ ಮುತ್ತಾತನ ಹೆಸರಿನಲ್ಲಿ ಜಮೀನಿನ ಪಹಣಿ ಇದ್ರೆ ನಿಮ್ಮ ಹೆಸರಿಗೆ ಮಾಡಿಕೊಳ್ಳಲು ಬಯಸುತ್ತಿದ್ರೆ ರಾಜ್ಯ ಸರ್ಕಾರದಿಂದ ಸೂಚಿಸಿರುವ 5 ಹೊಸ ದಾಖಲೆಗಳು ಯಾವ್ಯಾವು, ಅವುಗಳನ್ನು ಎಲ್ಲಿ ಪಡೆದುಕೊಳ್ಳಬೇಕು, ಎಂತಹ ದಾಖಲೆಗಳನ್ನು ಕೇಳಲಾಗುತ್ತಿದೆ, ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ನಿಮ್ಮ ಜಮೀನು ಕೂಡ ತಂದೆ, ತಾತ ಅಥವಾ ಮುತ್ತಾತನ ಹೆಸರಿನಲ್ಲಿ ಪಿತ್ರಾರ್ಜಿತವಾಗಿ ಉಳಿದುಕೊಂಡಿದ್ರೆ ಅದನ್ನು ನಿಮ್ಮ ಹೆಸರಿಗೆ ಮಾಡಿಕೊಳ್ಳಲು ಬಯಸುತ್ತಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಕೇವಲ ಜಮೀನು ಉಳುಮೆ ಮಾಡಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿರುವ ರೈತರು ರಾಜ್ಯದಲ್ಲಿ ಅಧಿಕವಾಗಿದ್ದಾರೆ. ಅವರ ಜಮೀನಿನ ಪಹಣಿಯು ಮೃತಪಟ್ಟವರ ಹೆಸರಿನಲ್ಲಿ ಅಥವಾ ತಂದೆ, ತಾತ, ಮುತ್ತಾತನ ಹೆಸರಿನಲ್ಲಿ ಉಳಿಕೊಂಡು ಬಿಟ್ಟಿರುತ್ತದೆ. ಅದು ಪಿತ್ರಾರ್ಜಿತ ಆಸ್ತಿಯಾಗಿರುತ್ತದೆ. ಅದನ್ನು ವರ್ಗಾವಣೆ ಮಾಡಿಕೊಳ್ಳಲು ಅಂದರೆ ಪ್ರಸ್ತುತ ಉಳುಮೆ ಮಾಡುತ್ತಿರುವ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಿರುವ ಮುಂದಿನ ವಾರಸುದಾರ ಮಗ ಅಥವಾ ಮೊಮ್ಮಕ್ಕಳು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರವು ಹಾಗೂ ಕಂದಾಯ ಇಲಾಖೆ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸೂಚಿಸಿರುವ 5 ಹೊಸ ದಾಖಲೆಗಳು ಸಲ್ಲಿಸುವುದು ಕಡ್ಡಾಯವಾಗಿದೆ. ಈಗಾಗಲೇ ನಿಮ್ಮ ತಂದೆ ಅಥವಾ ತಾತ, ಮುತ್ತಾತನ ಹೆಸರಿನಲ್ಲಿ ಜಮೀನಿನ ಪಹಣಿ ಇದ್ರೆ ಮುಂದೆ ಭವಿಷ್ಯದಲ್ಲಿ ನಿಮ್ಮ ಹೆಸರಿಗೂ ಕೂಡ ವರ್ಗಾವಣೆ ಮಾಡಿಕೊಳ್ಳಲು ಈ ಮಾಹಿತಿಯ ಅಗತ್ಯವಿರುತ್ತದೆ. ಜಮೀನು ಅಥವಾ ಮನೆ ಸೇರಿದಂತೆ ಯಾವುದೇ ಆಸ್ತಿಗೂ ಕೂಡ ತನ್ನದೇ ಆದ ವಿವಿಧ ದಾಖಲೆಗಳು ಹಾಗೂ ನಿಯಮಗಳು ಇರುತ್ತವೆ. ಅದೇ ರೀತಿಯಲ್ಲಿ ಈಗ ಜಮೀನು ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಅಂತಹ ಆಸ್ತಿಗಳನ್ನು ಮುಂದಿನ ವಾರಸುದಾರರು ತಮ್ಮ ಹೆಸರಿಗೆ ವರ್ಗಾವಣೆ ಪಡೆದುಕೊಳ್ಳಲು ಕೆಲವೊಂದಿಷ್ಟು ಹೊಸ ದಾಖಲೆಗಳನ್ನು ಸೂಚಿಸಲಾಗಿದೆ. ಪಿತ್ರಾರ್ಜಿತ ಆಸ್ತಿಯನ್ನು ಪತ್ತೆ ಹಚ್ಚಲು ಮತ್ತು ಅದನ್ನು ಕಾನೂನುಬದ್ಧವಾಗಿ ನಿಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಲು 5 ಪ್ರಮುಖ ದಾಖಲೆಗಳು ಮತ್ತು ಹಂತಗಳು ಅತ್ಯಂತ ನಿರ್ಣಾಯಕ. ಮೂಲ ಹಕ್ಕುಪತ್ರಗಳು. ಆಸ್ತಿಯ ಮಾಲೀಕತ್ವವನ್ನು ಸಾಬೀತುಪಡಿಸಲು ಇದು ಮೊದಲ ಮೆಟ್ಟಿಲು. ಮನೆಯ ಹಳೆಯ ಪೆಟ್ಟಿಗೆಗಳಲ್ಲಿ ಅಥವಾ ದಾಖಲೆಗಳ ಕಡತದಲ್ಲಿ ಅವುಗಳನ್ನು ಹುಡುಕಿ. ಮಾರಾಟ ಪತ್ರ. ಪೂರ್ವಜರು ಆಸ್ತಿಯನ್ನು ಯಾವಾಗ ಮತ್ತು ಯಾರಿಂದ ಖರೀದಿಸಿದರು ಎಂಬುದಕ್ಕೆ ಇದು ಸಾಕ್ಷಿ. ವಿಭಜನಾ ಪತ್ರ. ಕುಟುಂಬದ ಸದಸ್ಯರ ನಡುವೆ ಆಸ್ತಿ ಈ ಹಿಂದೆ ಹಂಚಿಕೆಯಾಗಿದ್ದರೆ ಈ ಪತ್ರ ಬೇಕು. ದಾನಪತ್ರ. ಆಸ್ತಿಯನ್ನು ಯಾರಾದರೂ ಉಡುಗೊರೆಯಾಗಿ ನೀಡಿದ್ದರೆ ಈ ದಾಖಲೆ ಪರಿಶೀಲಿಸಿ. ಪಹಣಿ ಅಥವಾ RTC. ಒಂದು ವೇಳೆ ನಿಮ್ಮ ಬಳಿ ಯಾವುದೇ ಪತ್ರಗಳಿಲ್ಲದಿದ್ದರೆ ಆಸ್ತಿ ಇರುವ ಭಾಗದ ಕಂದಾಯ ಕಚೇರಿ ಅಥವಾ ಆನ್ಲೈನ್ ಪೋರ್ಟಲ್ನಲ್ಲಿ ಪಹಣಿ ಪರಿಶೀಲಿಸಿ. ಇದರಲ್ಲಿ ಆಸ್ತಿಯ ಸರ್ವೆ ನಂಬರ್, ವಿಸ್ತೀರ್ಣ ಮತ್ತು ಪ್ರಸ್ತುತ ಯಾರು ಸಾಗುವಳಿ ಮಾಡುತ್ತಿದ್ದಾರೆ ಎಂಬ ಸಂಪೂರ್ಣ ವಿವರವಿರುತ್ತದೆ. ಇದು ಆಸ್ತಿಯ ಜಾತಕವಿದ್ದಂತೆ. ಋಣಭಾರ ಪ್ರಮಾಣ ಪತ್ರ. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಲಭ್ಯವಿರುವ EC ದಾಖಲೆಯು ಅತ್ಯಂತ ಮುಖ್ಯ. ಕಳೆದ 15 ರಿಂದ 30 ವರ್ಷಗಳಲ್ಲಿ ಆಸ್ತಿಯ ಮೇಲೆ ಯಾರಾದರೂ ಸಾಲ ಪಡೆದಿದ್ದಾರೆಯೇ ಅಥವಾ ಯಾರಿಗಾದರೂ ಮಾರಾಟ ಮಾಡಲಾಗಿದೆಯೇ ಎಂಬ ಇತಿಹಾಸವನ್ನು ಇದು ಬಯಲಿಗೆಳೆಯುತ್ತದೆ. ಮರಣ ಪ್ರಮಾಣ ಪತ್ರ ಮತ್ತು ವಂಶವೃಕ್ಷ. ಆಸ್ತಿಯ ಮೂಲ ಮಾಲೀಕರು ಮರಣ ಹೊಂದಿದ್ದಾರೆ ಎಂಬುದಕ್ಕೆ ಸರ್ಕಾರಿ ಮರಣ ಪ್ರಮಾಣ ಪತ್ರ ಬೇಕು. ಅದರ ಜೊತೆಗೆ ನೀವು ಅದರ ನೇರ ರಕ್ತ ಸಂಬಂಧಿ ಮತ್ತು ಕಾನೂನುಬದ್ಧ ಉತ್ತರಾಧಿಕಾರಿ ಎಂದು ಸಾಬೀತುಪಡಿಸಲು ತಹಶೀಲ್ದಾರ್ ಕಚೇರಿಯಿಂದ ಅಧಿಕೃತ ವಂಶವೃಕ್ಷ ಪಡೆಯುವುದು ಕಡ್ಡಾಯ. ಮ್ಯೂಟೇಷನ್ ಅಥವಾ ವರ್ಗಾವಣೆ ದಾಖಲೆ. ಆಸ್ತಿ ದಾಖಲೆಗಳಲ್ಲಿ ನಿಮ್ಮ ಹೆಸರು ಅಧಿಕೃತವಾಗಿ ದಾಖಲಾಗಲು ಮ್ಯೂಟೇಷನ್ ಪ್ರಕ್ರಿಯೆ ನಡೆಸಬೇಕು. ಎಲ್ಲ ದಾಖಲೆಗಳೊಂದಿಗೆ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿದಾಗ ಕಂದಾಯ ಅಧಿಕಾರಿಗಳು ವಿಚಾರಣೆ ನಡೆಸಿ ನಿಮ್ಮ ಹೆಸರನ್ನ ಸರ್ಕಾರಿ ದಾಖಲೆಗಳಿಗೆ ಸೇರಿಸುತ್ತಾರೆ. ಆಸ್ತಿ ಅತಿಕ್ರಮಣವಾಗಿದ್ದರೆ ಏನು ಮಾಡಬೇಕು? ಒಂದು ವೇಳೆ ನಿಮ್ಮ ಆಸ್ತಿ ಪೂರ್ವಜರ ಆಸ್ತಿಯಲ್ಲಿ ಬೇರೆಯವರು ಅಕ್ರಮವಾಗಿ ವಶಪಡಿಸಿಕೊಂಡಿದ್ರೆ ಅಥವಾ ಕುಟುಂಬದಲ್ಲಿ ಹಂಚಿಕೆಗೆ ವಿವಾದವಿದ್ರೆ ಕಾನೂನಿನ ಹಾದಿ ಹಿಡಿಯಿರಿ. ಕಾನೂನು ನೋಟಿಸ್. ವಕೀಲರ ಮೂಲಕ ಆಸ್ತಿ ಅನುಭವಿಸುತ್ತಿರುವವರಿಗೆ ನೋಟಿಸ್ ಕಳುಹಿಸಿ. ವಿಭಜನಾ ಮೊಕದ್ದಮೆ. ಕುಟುಂಬದಲ್ಲಿ ಸಮಾನ ಪಾಲು ಸಿಗದಿದ್ದರೆ ಕೋರ್ಟ್ ಮೆಟ್ಟಿಲೇರಿ. ಸ್ವಾಧೀನ ಮೊಕದ್ದಮೆ. ಅತಿಕ್ರಮಣದಾರರಿಂದ ಆಸ್ತಿ ಮರಳಿ ಪಡೆಯಲು ನ್ಯಾಯಾಲಯದಲ್ಲಿ ದಾವೆ ಹೂಡಿ.